ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಹಿರಿಯನ ಎನಬೇಡ, ಗುರುವ ನಿಂದಿಸಬೇಡ, ಅನ್ಯರ ಕೂಡ ಬಂಗಾರದೆರವೂ ಬೇಡ ಎನ್ನುತ್ತಾರೆ ಹಿರಿಯರು. ಎಂತಹ ಮುತ್ತಿನಂತ ಮಾತಲ್ವೇ. ನಾನೇ ಹಿರಿಯ, ನನಗೆ ಎಲ್ಲ ಗೊತ್ತು ಯಾವತ್ತೂ ಅನ್ಬಾರ್ದು. ಜೊತೆಗೆ ಗುರುವನ್ನ ನಿಂದಿಸಿದರೆ ಶಾಪಕ್ಕೆ ಒಳಪಡ್ತೇವೆ. ಹಾಗೆ ಬೇರೆಯವರ ಹತ್ರ ಬಂಗಾರವನ್ನ ಪಡೆದ್ರೆ ಖಂಡಿತವಾಗ್ಲೂ ಹೀನವಾಗಿ ನಮ್ಮೆಲ್ಲರನ್ನ ನೋಡ್ತಾರೆ ಅನ್ನೋ ಒಂದು ಮಾತಿನೊಂದಿಗೆ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಾನು ಆಗ್ಲೇ ತಿಳಿಸಿದಂತೆ ಗುರುವ ನಿಂದಿಸಬೇಡ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ. ಗುರುವಾರದ ಈ ಶುಭ ದಿನ ಗುರುಗಳಾಗಿ ನೀವೇನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡ ಲೋಕದಲ್ಲಿ ಭಗವಂತನ ಕೃಪಾ ಕಟಾಕ್ಷ, ಗುರು ಅನುಗ್ರಹ ಬಹಳ ಮುಖ್ಯ ಅಂತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಗುರು ಅನುಗ್ರಹ ಎಲ್ಲಿವರೆಗೂ ಅಂದರೆ ಅತಿ ಸೂಕ್ಷ್ಮಗಳನ್ನು ನಾನು ನೋಡಬೇಕು ಅಂತೀವಿ. ಒಬ್ಬ ಮನುಷ್ಯ ಗುರು ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟರೆ ಅವನು ಗುರು ಆಗ್ತಾನೆ ಅಂತ. ಗುರು ತಾನು ಸುಮ್ಮನೆ ಕೂತ್ಕೊಂಡ್ರೆ ಗುರು ಆಗಕ್ಕೆ ಸಾಧ್ಯವಿಲ್ಲ. ಗುರು ಅನ್ಸ್ಕೋಬೇಕು. ಅದಾದ ಮೇಲೆ ಜಗತ್ತಲ್ಲಿ ತಾನು ಮಾಡಿರ್ತಕ್ಕಂಥ ಸಾಧನಾ ರೂಪವನ್ನು ತಾನೇ ತೋರಿಸ್ಕೊಳ್ಳೋ ಹಾಗಿಲ್ಲ, ಜಗತ್ತು ತೋರಿಸ್ಬೇಕಾಗತ್ತೆ. ಅದಕ್ಕೆ ತನ್ನ ಸಾಧನೆಯನ್ನು ಮುಂದಿಟ್ಟಾಗ ಇವನ ಯೋಗ್ಯತೆ ಏನು ಅನ್ನೋದು ತದನಂತರ ಗೊತ್ತಾದ ಮೇಲೆ ಅವನು ಗುರು ಅಂತಕ್ಕಂಥ ಭಾವನೆ ಎಲ್ಲರಿಗೂ ಬರಬೇಕು. ಆವಾಗ ಆ ಗುರು ಪೀಠಕ್ಕೆ ಇರತಕ್ಕಂಥ ಬೆಲೆ ಸಾಕಷ್ಟು. ನೋಡಿ, ಆದಿಶಂಕರಾಚಾರ್ಯರು ಗುರುಗಳಾಗಿದ್ದರು, ಭಾಳ ಸಂತೋಷ. ಇವತ್ತು ದಿವಸ ಶೃಂಗೇರಿ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಬರೀ ಶೃಂಗೇರಿ ಪೀಠ ಸ್ಥಾಪನೆ ಮಾಡಿಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ದ್ವಾರಕಾ, ಪೂರಿ, ಬದ್ರಿನಾಥ ಮತ್ತು ಸೇರಿರ್ತಕ್ಕಂಥ ಶೃಂಗೇರಿ ದಕ್ಷಿಣದಲ್ಲಿ ಈ 4 ಪೀಠಗಳನ್ನು ಸಂಸ್ಥಾನ ಪೀಠಗಳನ್ನು ಸ್ಥಾಪನೆ ಮಾಡಿದ್ರು. 4 ಪೀಠ ಸ್ಥಾಪನೆ ಮಾಡಿದವ್ರು ದೊಡ್ಡದ? ಪೀಠದ ಮೇಲೆ ಸುಮ್ಮನೆ ಕೂತ್ಕೊಂಡವ್ರು ದೊಡ್ಡವರ? ಖಂಡಿತ ಇಲ್ಲ. ಯಾವ ಪೀಠದ ಮೇಲಾದರೂ ಯಾರೇ ವ್ಯಕ್ತಿ ಕೂತ್ಕೊಳ್ಳೋಕ್ಕಿಂತ ಸಾಧನೆ ಮಾಡಿ ಆ ಪೀಠವನ್ನು ಸ್ಥಾಪನೆ ಮಾಡಿದಾರಲ್ಲ, ಅದು ದೊಡ್ಡ ಮೂರ್ತಿ. ಆ ರೀತಿಯಾಗಿ ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ತಾನೇ ಕಷ್ಟಪಟ್ಟು ತಾನೇ ಸಾಧನೆ ಮಾಡಿ ಆ ಪೀಠವನ್ನು ಸ್ಥಾಪನೆ ಮಾಡೋದಾಗಲಿ, ತಾನು ಪೀಠನೇ ಸ್ಥಾಪನೆ ಮಾಡೋದರಲ್ಲಿ ಅಲಂಕೃತ ಆಗೋಕ್ಕೆ ಮೊದಲೇ ಕಾಲವಾಗೋದಾಗಲಿ ಇಡೀ ಜಗತ್ತಲ್ಲಿ ಕೆಲವರು ಕೇವಲ ಮಾತ್ರ. ಅದಕ್ಕೆ ಕೆಲವರಲ್ಲಿ ಆ ವಿಶೇಷತೆ, ಆ ಗುಣತೆ ಇರತಕ್ಕಂಥದ್ದು. ನೋಡಿ, ಇವತ್ತಿನ ದಿವಸ ರೇಣುಕಾಚಾರ್ಯರು ಪೀಠವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಎಷ್ಟು ಜನ ಈ ಸಮುದಾಯದಲ್ಲಿ ಇವತ್ತಿನ ದಿವಸ ಎಲ್ಲ ಶ್ರೀ ವೈಷ್ಣವ ಅನುಗ್ರಹದಲ್ಲಿ ವಿಷ್ಣುವ ಅನುಗ್ರಹವನ್ನು ಬಿಟ್ಟು ಸಾಕ್ಷಾತ್ ಶಿವನ ಅಂಶಕ್ಕೆ ಸೇರಕ್ಕೆ ಬಸವಣ್ಣ ಆಗಲಿ ಎಲ್ಲ ರೀತಿಯಾದ ವೀರಶೈವ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಆದರೆ ರೇಣುಕಾಚಾರ್ಯ ಆವತ್ತೇ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ವಿಧಿವಿಧದಲ್ಲಿ ಇವತ್ತು ಎಲ್ಲ ವೀರಶೈವರು ವಿರಾಜಮಾನವಾಗಿದ್ದಾರೆ. ಆದರೆ ರೇಣುಕಾಚಾರ್ಯರನ್ನ ಕೆಲವರು ಸ್ಮರಣೆ ಮಾಡ್ಕೊತಾರೆ, ಕೆಲವರು ಸ್ಮರಣೆ ಮಾಡ್ಕೊಳ್ಳಲ್ಲ. ಅದರಲ್ಲಿ ರೇಣುಕಾಚಾರ್ಯರು ಎಷ್ಟು ಕಷ್ಟಪಟ್ಟು ಆ ಸಾಧನೆಯನ್ನು ಮಾಡೋಕ್ಕೆ, ಪೀಠ ಅಂದರೆ ಜಗತ್ ಗುರು ಆಗಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರನ ಅಂಶವೇ ರೇಣುಕಾಚಾರ್ಯರು. ಇವತ್ತು ರೇಣುಕಾಚಾರ್ಯರ ಸ್ಮರಣೆ ಮಾಡ್ಕೋಬೇಕು. ಇದೇ ದಿನ ಆದಿಶಂಕರಾಚಾರ್ಯರ ಸ್ಮರಣೆ ಮಾಡ್ಕೋಬೇಕು. ಅಂದರೆ ಈ ದಿನ ಎಷ್ಟು ಸುದಿನ ಅಂದರೆ ಪಂಚಮಿಯಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಈ ಒಂದು ನಕ್ಷತ್ರದಲ್ಲಿ ನೀವು ನೋಡಿರ್ತಕ್ಕಂಥ ವಿಚಾರ ಏನು ಅಂದರೆ ರೇಣುಕಾಚಾರ್ಯರ ಮತ್ತು ಆದಿಶಂಕರಾಚಾರ್ಯರ ಇಬ್ಬರ ಸಂಗಮ. ಶಂಕರಾಚಾರ್ಯರು ರೇಣುಕಾಚಾರ್ಯರಿಗೆ ಹೇಳ್ಕೊಡ್ತಾರಂತೆ, ನದಿ ಹತ್ರ ಇಬ್ಬರು ಕೂತ್ಕೊಂಡು ಅವರಿಬ್ಬರ ಮಿತ್ರತ್ವ, ಅವರ ಬಾಂಧವ್ಯದಲ್ಲಿ ಈ ಪೀಠಾರೋಹಣ ಇಡೀ ಜಗತ್ತಿಗೆ ಯಾವ ಪೀಠವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ವಿದ್ಯೆಯನ್ನು ಇಡೀ ಜಗತ್ತಿಗೆ ಆದಿಶಂಕರಾಚಾರ್ಯರು ಹೇಗೆ ಸಾರಿದ್ರು, ರೇಣುಕಾಚಾರ್ಯರಿಗೆ ಅದೇ ರೀತಿಯಾದ ಪೀಠಾರೋಹಣವನ್ನು ಸಾರಿಕೊಟ್ರು. ಆಗ ರೇಣುಕಾಚಾರ್ಯರು ಅವರಲ್ಲಿ ಲಿಂಗ ಪೂಜೆ ಅಂತಕ್ಕಂಥ ಏನಿತ್ತು, ಪರಮಾತ್ಮನ ಕೃಪಾ ಕಟಾಕ್ಷಲ್ಲಿ ಆ ಲಿಂಗ ಧಾರಣೆಯನ್ನು ಸಾಕ್ಷಾತ್ ಶಂಕರ ಅಂತೇಳಿ ಈ ಲಿಂಗವನ್ನು ನೀನಿಟ್ಕೊಂಡು ಪೂಜೆ ಪುನಸ್ಕಾರವನ್ನು ಮಾಡು ಅಂತ ಹೇಳಿ ಸಾಲಿಗ್ರಾಮವಾಗಿ ಕೊಟ್ಟರು ರೇಣುಕಾಚಾರ್ಯರು. ಅದಕ್ಕೆ ಅವರಿಬ್ಬರ ಬಾಂಧವ್ಯ ಅಂದಿಗೂ ಇಂದಿಗೂ ನಡೀತಾನೆ ಬಂದಿದೆ. ನೀವು ನೋಡ್ಬೋದು, ಆದಿಶಂಕರಾಚಾರ್ಯರ ಪೀಠರಾಗಿರ್ತಕ್ಕಂಥ ಶೃಂಗೇರಿ ಮಠದಲ್ಲೂ ರಾಜಮನತನ ಅಂಥೇಳಿ ನವರಾತ್ರಿಯಲ್ಲಿ ಆ ವಜ್ರ ವೈಡೂರ್ಯ ಖಚಿತವಾಗಿರ್ತಕ್ಕಂಥ ರಾಜಾಲಂಕಾರದಲ್ಲಿ ಜಗದ್ಗುರುಗಳನ್ನ ಇಡ್ತಾರೆ. ಅದೇ ರೀತಿ ವೀರಶೈವ ಮಠದಲ್ಲಿ ರೇಣುಕಾಚಾರ್ಯ ಪರಂಪರೆಯಲ್ಲಿ ರಂಭಾಪುರಿ ಮಠದಲ್ಲೂ ಇವತ್ತಿಗೂ ರಾಜ ಪರಂಪರೆಯಾಗಿರ್ತಕ್ಕಂಥ ರಾಜ ಅಲಂಕಾರದಲ್ಲಿ ಜಗದ್ಗುರುಗಳನ್ನ ಇಡ್ತಾರೆ. ಅದಕ್ಕೆ ಪಂಚಪೀಠ ಆಯಿತು. ಆ ಪಂಚಪೀಠಗಳು ಏನಾಗಿದೆ, ಈ ಚತುರ್ನಾಮನಾಯಿ ಪೀಠ ಏನಾಗಿದೆ, ಈ ಎರಡಕ್ಕೂ ಸಾಧನೆ ಪಂಚಪೀಠ ಯಾತಕ್ಕೆ ಅಧಿಕ ಅಂದರೆ ಇಡೀ ಜಗತ್ ಸಾಧನೆ ಕಾಶಿಯಲ್ಲಿ.
ಕಾಶಿಯಲ್ಲಿ ಶಂಕರಾಚಾರ್ಯರು ಸ್ವತಃ ಕಾಶಿ ವಿಶ್ವನಾಥನಾಗಿ ಸ್ವತಃ ಹಿಮದಲ್ಲಿ ಸೇರ್ಕೊಂಡ್ಬಿಟ್ರು ಆದಿಶಂಕರಾಚಾರ್ಯರು. ನಾನೇ ಸ್ವಯಂ ಶಂಕರ ಅಂತೇಳಿ ಇವತ್ತವರೆಗೂ ಎಲ್ಲರೂ ಅಂದ್ಕೊಂಡ ಹಾಗೆ ಶಂಕರಾಚಾರ್ಯರು ಬರೀ ಸನ್ಯಾಸಿಗಳಾಗಲಿ ಯತಿಗಳಾಗಲಿ ಭೂಮಿಗೆ ಬಂದ ಗುರುಗಳು ಆಗಲಿ ಖಂಡಿತ ಅಲ್ಲವೇ ಅಲ್ಲ. ಅವರೇ ಸ್ವಯಂ ಶಂಕರ. ಶಂಕರಶ್ಚ ಹೃದಯಂ ಶಿವ, ಶಿವಶ್ಚ ಹೃದಯಂ ಶಂಕರ. ಅದಕ್ಕೆ ಶಂಕರಾಯ ಶಂಕರ ಸ್ವರೂಪ ಅಂತ ಕರಿತೀವಿ. ಆ ರೀತಿಯಾಗಿ ವ್ಯಾಸ ಮುನಿಗಳಾಗಿ ಬಂದಿರತಕ್ಕಂಥವ್ರು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಅಂದರೆ ಸಾಕ್ಷಾತ್ ಮಹಾವಿಷ್ಣು ಭೂಮಿಗೆ ಗುರುವಾಗಿ ಬಂದಾಗ ವ್ಯಾಸರಾದರು. ಇಡೀ ಜಗತ್ತಲ್ಲಿ ವ್ಯಾಸರು ಏನು ಮಾಡಿದ್ರು? ಇಡೀ ಜಗತ್ ಸಾಧನೆಗೆ ಮಹಾಭಾರತನ ಸೃಷ್ಟಿಯನ್ನು ಮಾಡಿದ್ರು. ಭಾರತದಲ್ಲಿರ್ತಕ್ಕಂಥ ನಾವೆಲ್ಲ ಭರತಖಂಡ ವಾಸಿಗಳಾದ್ವಿ. ಇಡೀ ಜಗತ್ತಲ್ಲಿ ಏನು ಅನ್ನೋದು ಈ ಮಹಾಭಾರತದಾಗಿ ತೋರಿಸಿರ್ತಕ್ಕಂಥ ಭಾಗವತ ಪುರಾಣದಿಂದ ಹಿಡಿದು ಎಲ್ಲ ಕಥಾಮಾಲಿಕದಲ್ಲಿ ಮಹಾಭಾರತ ನಡೆದೇ ಹೋಯಿತು ಅಂತ ಗೊತ್ತೇ ಇದೆ. ಅದಕ್ಕೆ ಇಬ್ಬರ ನಡುವೆ ಮೂರನೆಯವನ ಜಗಳಕ್ಕೆ ಲಾಭ ಅನ್ನೋ ಥರ ಇಡೀ ಜಗತ್ ಸಾಧನೆಯಲ್ಲಿ ಎಂದಿಗೂ ಬ್ರಹ್ಮಮಾಯ ವರ್ಚಸ್ಸಲ್ಲಿಯೇ ಮಾಡಿದ್ರು. ಏನು ಈ ಬ್ರಹ್ಮಮಾಯ ವರ್ಚಸ್ಸು? ಭೀಷ್ಮಾಚಾರ್ಯರು ನೋಡಬಹುದು ಭಾರತಖಂಡವನ್ನು ಯಾವತ್ತು ಎಲ್ಲವೂ ನಾನೇ ಅಂತ ಹೇಳ್ಕೊಂಡ್ರು. ಜಗತ್ತನ್ನು ಸಂರಕ್ಷಣೆ ಮಾಡಬೇಕು. ಗಂಗಾಪುತ್ರನಾಗಿರ್ತಕ್ಕಂಥ ಭೀಷ್ಮ, ಗಂಗೆಗೆ ಮಕ್ಕಳಾಗಿರ್ತಕ್ಕಂಥ ಭೀಷ್ಮನು ಯಾವತ್ತು ಹಠಯೋಗವನ್ನು ಹಿಡಿದು ಭೀಷ್ಮ ಪ್ರತಿಜ್ಞೆ ಅಂತ ಹಿಟ್ಟ, ನಾನು ಮದುವೆ ಮಾಡ್ಕೊಳ್ಳಲ್ಲ, ಇಡೀ ಜಗತ್ತಿಗೆ ನಾನು ಏನು ಅನ್ನೋದು ತೋರಿಸ್ಕೊಡ್ತೀನಿ, ಗಂಗಾ ಏನು ಅನ್ನೋದು ಆ ಪವಿತ್ರತೆಯನ್ನು ತೋರಿಸ್ಕೊಡ್ತೀನಿ, ಇಡೀ ಜಗತ್ತಿಗೆ ಇಂಥ ಒಂದು ಭಾರತ ದೇಶ ಇಡೀ ಜಗತ್ತು ತಲೆ ಎತ್ತಿ ನೋಡಬೇಕು ಅಂತ ಹೇಳಿರ್ತಕ್ಕಂಥ ದಿನವೇ ಇಂದು. ಅದಕ್ಕೆ ಗಂಗಾಪುತ್ರನ ಭೀಷ್ಮನ ಪ್ರತಿಜ್ಞೆ ಮಾಡಿದ ಸುದಿನವೇ ಇಂದು. ಅದಕ್ಕೆ ನಾವು ಕಾಶಿ ಮಹಾರಾಜರಿಂದ ಹಿಡಿದು ಇವತ್ತಿನವರೆಗೂ ಈ ಭೂಮಿಯಲ್ಲಿ ಕನ್ಯಾಕುಮಾರಿವರೆಗೂ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಜಗತ್ ಸಾಧನೆಯಲ್ಲಿ ಭೂಮಿಯನ್ನು ಎರಡು ಭಾಗ ಹೋಲ್ಡ್ ಮಾಡಿದಾಗ ನಮ್ಮಲ್ಲಿ ಇಕ್ವೇಟರ್ ಅಂತ ಏನು ಕರಿತೀವಿ ಆ ಭಾಗ ನೋಡ್ಬೋದು, ಉತ್ತರಾಖಂಡ ಮತ್ತು ದಕ್ಷಿಣ ಖಂಡ. ಅದಕ್ಕೆ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತವೆಲ್ಲ ಪುಣ್ಯಭೂಮಿ, ಕರ್ಮಭೂಮಿ ಆಗಿರ್ತಕ್ಕಂಥದ್ದು ದಕ್ಷಿಣ ಭಾರತ. ಕರ್ಮವನ್ನು ಅನುಭವಿಸಲೇಬೇಕು. ಅದಕ್ಕೆ ಎರಡು ಭಾಗವಾಗಿರ್ತಕ್ಕಂಥದ್ರಲ್ಲಿ ಕರ್ಮಭೂಮಿಗೆ ಬಂದು ಕರ್ಮವನ್ನೆಲ್ಲ ಕಳ್ಕೊಳ್ಳೋದು ಹೇಗೆ, ಸಾಧನೆ ಮಾಡಿ ಮೇಲ್ಗಡೆ ಹೋಗೋದು ಹೇಗೆ ಅಂತ ತೋರಿಸ್ಕೊಟ್ಟವರೇ ಆದಿಶಂಕರಾಚಾರ್ಯರು, ಸದ್ಗುರುಗಳು, ಮಹಾಗುರುಗಳು. ಅದೇ ರೀತಿ ಈ ಕರ್ಮವನ್ನು ಕಳ್ಕೊಂಡು ನೀವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು. ಆ ಪುಣ್ಯ ಕಾಲದಲ್ಲಿ ಹರಿಪಾದ ಪುಣ್ಯಕಾಲ ಅಂಥೇಳಿ ಜಗತ್ತಿಗೆ ಸಾಧನೆ ಮಾಡ್ಬೋದು ಅಂಥೇಳಿ ಏನು ಮಾಡಿದ್ರು, ದಕ್ಷಿಣದಿಂದ ಎಲ್ಲ ಸಾಧನೆಯನ್ನು ಮಾಡಿ 32 ವಯಸ್ಸಿಗೆ ಇಡೀ ಜಗತ್ ಸಾಧನೆ ಕಾಶ್ಮೀರ ಪೀಠದಲ್ಲಿ ಜಗದ್ಗುರುಗಳಾಗಿ ಕೂತ್ಕೊಂಡ್ರು ಆದಿಶಂಕರಾಚಾರ್ಯರು. ಅಂದ್ರೇನು, ದಕ್ಷಿಣದಲ್ಲಿ ಕರ್ಮವನ್ನು ಕಳ್ಕೊಂಡು ಪುಣ್ಯದ ಪೀಠದ ಮೇಲೆ ನಾ ವಿರಾಜಮಾನವಾಗ್ತೀನಿ ಅಂತ ಜಗತ್ತಿಗೆ ತೋರಿಸ್ಕೊಟ್ರು ಆ 32 ವಯಸ್ಸಿನಲ್ಲಿ. ಅದನ್ನು ಬಹಳ ಮೆಚ್ಚಿಕೊಂಡು ಈ ಪೀಠದಲ್ಲಿ ನೀವು ಕೂತಿರೋದ್ರಿಂದ ಬಹಳ ಸಂತೋಷ, ಚತುರ್ನಾಮ್ನಾಯ ಪೀಠ ನಿನ್ನದಲ್ಲದೆ ಪಂಚಪೀಠ ಸ್ಥಿತ ಅಂತ ಹೇಳಿ ಒಂದು ಏಕಪೀಠ ಕೇದಾರ್ ಮಹಾಪೀಠ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಶಂಕರ ಸಾಕ್ಷಾತ್ ಪರಮೇಶ್ವರನಾದ ನಂದೀಶ್ವರನಾಗಿರ್ತಕ್ಕಂಥವನು ರೇಣುಕಾಚಾರ್ಯರು. ಅದಕ್ಕೆ ಗಂಗೆ ಯಮುನಾ ಸರಸ್ವತಿ ಅಂತ ಸಂಗಮ ಹೇಗಾಗತ್ತೋ, ಶಿವ ಪಾರ್ವತಿ ನಂದೀಶ್ವರ ಹೇಗೆ ಸಂಗಮ ಆಗುತ್ತೋ, ಜಗತ್ತಲ್ಲಿ ಇವತ್ತು ಆ ಸಂಗಮ ಆಗಿರ್ತಕ್ಕಂಥ ದಿನ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಜಗದ್ಗುರು ಭೀಷ್ಮಾಚಾರ್ಯರು, ನಿಜವಾದ ದೈವಗುರು ತತ್ವದಲ್ಲಿರ್ತಕ್ಕಂಥ ಆದಿಶಂಕರಾಚಾರ್ಯರು, ರೇಣುಕಾಚಾರ್ಯರು. ಈ ಎಲ್ಲ ವಂಶಸ್ಥರು ಭಾರತಕ್ಕೋಸ್ಕರ ಎಷ್ಟು ಶ್ರಮಪಟ್ಟರು, ಆ ಸಾಧನೆ ಮಾಡಿ ಆ ಪೀಠವನ್ನು ಅಲಂಕೃತ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ. ಎಲ್ಲರೂ ಸುಮ್ಮನೆ ಗುರುಗಳಾಗಕ್ಕೆ ಸಾಧ್ಯವಿಲ್ಲ, ಜಗದ್ಗುರು ಅಂತ ಸುಮ್ಮನೆ ಹೆಸರಾಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತಿಗೆ ತಮ್ಮ ಜಗತ್ತಿಗೆ ಗುರು ಆಗ್ಬೋದೇ ಹೊರತು ಜಗದ್ಗುರು ಆಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆ ಗುರುಸ್ಥಾನವನ್ನು, ಸ್ಥಾನಮಾನ, ಗೌರವವನ್ನು ಜನದಿಂದ ತಾವೇ ಸಂಪಾದನೆ ಮಾಡಿಕೊಳ್ಳದೆ ಜನರೇ ಹೇಳಿ ಆ ಸಾನ್ನಿಧ್ಯವನ್ನು, ಪೀಠವನ್ನು ಅಲಂಕೃತ ಮಾಡೋ ಹಾಗೆ ನೀವು ಸಾಧನೆ ಮಾಡಬೇಕು. ಆ ಸಾಧನೆಯನ್ನು ಪ್ರತಿಯೊಬ್ಬನೂ ಗುರುಸ್ಥಾನಕ್ಕೆ ಹೋಗ್ಬೋದು, ಪ್ರತಿಯೊಬ್ಬನೂ ಸಾಧನೆ ಮಾಡಬಹುದು, ಪ್ರತಿಯೊಬ್ಬನು ಬ್ರಹ್ಮ ತೇಜಸ್ಸನ್ನು ಪಡಿಬೋದು. ಇದು ಸತ್ಯ. ಆದರೆ ಪಡೆಯೋಕ್ಕೆ ಎಷ್ಟು ಸಾಧನೆ ನೀವು ಮಾಡ್ತೀರಾ, ಎಷ್ಟು ವಲ್ಲಭಾನುಗ್ರಹದಲ್ಲಿ ನೀವು ಆ ಒಲ್ತನ್ನು ಮಾಡ್ಕೊತೀರಾ, ಖಂಡಿತ ನಿಮ್ಮ ಸಾಧನೆ ನಿಮ್ಮ ಕೈಯಲ್ಲಿದೆ, ನೀವು ಜಗತ್ತನ್ನು ಸಾಧಿಸ್ಬೋದು ಅಂತ ಈ ಮುಖಾಂತರ ಹೇಳ್ತಾ ನೀವು ಏನು ಹೇಳಬೇಕು, ಪಂಚಪೀಠಾರೋಹಣ ಆಗಿರ್ತಕ್ಕಂಥ ರಂಭಾಪುರಿ ಪೀಠದಲ್ಲಿ ರೇಣುಕಾಚಾರ್ಯನ ಸ್ಮರಣೆ ಮಾಡ್ಕೊಳ್ಳಿ. ಆದಿಶಂಕರಾಚಾರ್ಯ ಪೀಠ ಆಗಿರ್ತಕ್ಕಂಥ ಚತುರ್ನಾಮ್ನಾಯಿ ಪೀಠದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪಂಚಪೀಠ ಸ್ಥಿತದಲ್ಲಿ ಮಧ್ಯದಲ್ಲಿ ಲಿಂಗಾಕಾರ, ಅದೇ ಉಜ್ಜಯಿನಿ ಮಹಾಕಾಳೇಶ್ವರ. ಇವತ್ತು ಆ ಉಜ್ಜಯಿನಿಯಲ್ಲಿ ನದಿಯಲ್ಲಿ ಮಿಂದು ಸ್ನಾನ ಮಾಡೋ ಸಮಯದಲ್ಲಿ ರೇಣುಕಾಚಾರ್ಯರು ಕೊಟ್ಟಿರ್ತಕ್ಕಂಥ ಸಾಲಿಗ್ರಾಮನ ಪೂಜೆ ಮಾಡಿರೋದು ಆದಿಶಂಕರಾಚಾರ್ಯರು. ಸಾಕ್ಷಾತ್ ಶಿವನಾಂಶದಲ್ಲಿ ನೀನು ಹೇಗೆ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ರೇಣುಕಾಚಾರ್ಯರು ಹೇಳ್ಕೊಟ್ಟಿದ್ದು ನಂದೀಶ್ವರನ ಸ್ಮರಣೆಯಾಗಿ ಆದಿಶಂಕರಾಚಾರ್ಯರು. ಇದನ್ನು ಎರಡನ್ನೂ ನೋಡಿ ಮೆಲಕನ್ನು ಹಾಕಿ ಜಗತ್ತು ಸಾಧನೆಯನ್ನು ಇವತ್ತು ನೀವು ಎಲ್ಲರೂ ಸ್ಮರಣೆ ಮಾಡ್ಕೋಬೇಕು ಆ ಜಗದ್ಗುರುಗಳನ್ನ. ಇದನ್ನು ಸ್ಮರಣೆ ಮಾಡ್ತಾರೆ. ಈಗ ಬಂದೆ.